ಕ್ಯಾಂಪಿನ ಶಿಬಿರಾರ್ಥಿಯಾಗಿದ್ದ ವಿದ್ಯಾರ್ಥಿನಿಯೋರ್ವಳು ಅದಾವುದೋ ಕಾರಣದಿಂದ ಹಠಾತ್ ಆಗಿ ವಾಂತಿ ಮಾಡಿಕೊಂಡು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿಯೇ ಕೊನೆಯುಸಿರೆಳೆದ ದಾರುಣ ಘಟನೆ ಅಂಕೋಲಾದಲ್ಲಿ ನಡೆದಿದೆ. 20 ವರ್ಷದ ಅನುಷಾ ರವಿ ವಂದಿಗೆ ಮೃತ ದುರ್ದೈವಿ. ಇವಳು ಜಿಸಿ ಕಾಲೇಜಿನ BSc ಪದವಿ ವಿದ್ಯಾರ್ಥಿನಿಯಾಗಿದ್ದು, ಬೆಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೊಣಗಿಮಕ್ಕಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರಾರ್ಥಿಯಾಗಿ ಮಾರ್ಚ್ 3ರಂದು ಪಾಲ್ಗೊಳ್ಳಲು ಬಂದ ವೇಳೆ ಮಧ್ಯಾಹ್ನ ಹಠಾತ್ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಂತಾಗಿ ವಾಂತಿ ಮಾಡಿಕೊಂಡಳು ಎನ್ನಲಾಗಿದೆ. ತದನಂತರ ಅವಳನ್ನು NSS ಅಧಿಕಾರಿ ಡಾಕ್ಟರ್ ನಂಜುಂಡಯ್ಯ ತಮ್ಮ ಕಾರಿನಲ್ಲಿ ಆಸ್ಪತ್ರೆಗೆ ತರುವ ಮಾರ್ಗ ಮಧ್ಯದಲ್ಲಿಯೇ ಆಕೆ ಮೃತಪಟ್ಟಿದ್ದಾಳೆ. ನಂತರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕಾ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿತ್ತು. ಜವಾಬ್ದಾರಿ ಸ್ಥಾನದಲ್ಲಿರುವವರು ಬಂದು ನೊಂದ ಕುಟುಂಬದ ನೋವಿಗೆ ಯೋಗ್ಯ ಪರಿಹಾರ ಘೋಷಿಸಿ ಸಾಂತ್ವನ ಹೇಳಲಿ ಎಂದು ಸ್ಥಳೀಯ ಪ್ರಮುಖರು ತಮ್ಮ ಅಸಮಾಧಾನ ಹಾಗೂ ಆಕ್ರೋಶ ವ್ಯಕ್ತಪಡಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.